ಮಜಬೋ ಮಜ ಭಾರತ. ಈ ಡೌಗೇನ್ ಕಮ್ಮಿ ಇಲ್ಲ. ಈ ಊರಲ್ಲಿ ನನಗ್ ಸಿಗೋಷ್ಟು ಮರ್ಯಾದೆ ಬೇರೆ ಯಾವಾಗೂ ಸಿಗಲ್ಲ ಗೊತ್ತೇನೆ. ಅದೇ ತುಂಬಾ ವಯಸ್ಸಾಗಿದ್ಯಲ್ಲ ಅದಕ್ಕೆ ಇರ್ಬೇಕು. ಹಾಗಲ್ಲಮ್ಮ, ನೀವು ತುಂಬಾ ದೊಡ್ಡ ಮನ್ಸಿರೋರು. ಸೊಸೆ ಲೆಕ್ಕಕ್ಕೆ ಇಲ್ಲ, ನೀವು ನಂಬರ್ 1 ಗಿಂತ 1 ಕೈ ಮೇಲೆ ಅಂತಾರೆ. ಹೌದಾ ಅತ್ತೆ? ನಂಬರ್ 1 ಗಿಂತ ಮೇಲಿರೋದು 0 ಅತ್ತೆ. ಏನಂದೆ? ನೀನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ ಅಮ್ಮ. ಅವ್ರಂದಿದ್ದು ನಂಬರ್ 1 ನಾನು, 0 ನೀನು ಅಂತ. 0 ಅಲ್ಲ ಯಾವ ಕರೆನ್ಸಿ ನೋಟ್ಗೂ ವ್ಯಾಲ್ಯೂ ಇರಲ್ಲ ಅತ್ತೆ. ನಾನು ಆವಾಗ್ಲೇ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದೆ ಗೊತ್ತಾ? ಓ ಫಸ್ಟ್ ಬಂದಿರ್ಬೇಕು. ಇಲ್ಲ, ಸೆಕೆಂಡ್ ಬಂತು. ಅದ್ಯಾವಳತ್ತೆ ನಿಮ್ಗಿಂತ ಖರಾಬ್ ಆಗಿದ್ದವಳು? ಅಂದ್ರೆ ನನ್ನ ಮಾತೇ ನಂಬಲ್ವೇನೆ? ನಿಮ್ ಮಾತ್ ನಂಬುದ್ ಬಿಡಿ, ಕೇಳಕ್ಕೂ ಆಗ್ತಿಲ್ವಲ್ಲ. ನನ್ನ ಮೇಲೆ ನಾನು ಅನುಮಾನ ಪಡ್ತೇನೆ. ಇಲ್ಲತ್ತೆ, ಒಂದ್ ಕಪ್ಪು ಹಾಲು ಸಕ್ಕರೆ ಕೊಟ್ಬಿಡಿ, ಮಿಕ್ಸ್ ಮಾಡಿ ಬರಮಾನ ಮಾಡಿ ಕೊಡ್ತೀನಿ. ಹೇಳ್ತಿರೋ ಕಿತ್ತೋಗಿರೋ ಸುಳ್ಳು, ವ್ಯಾಲಿಡಿಟಿ ಇಲ್ದಿರೋ ವಿಷಯನ ಓವರ್ ಆಲ್ಟ್ರೇಷನ್ ಮಾಡ್ತಿದ್ದಾಳೆ. ನನಗೊಂದು ವಿಷಯ ಗೊತ್ತೇನೆ, ಹಾದಿಲಿ ಹೋಗೋ ಬರೋರೆಲ್ಲ ಏನಂತಾರೆ ಗೊತ್ತಾ? ಅಮ್ಮ ಸರೋಜಮ್ಮ, ನೀವು ನಿಮ್ ಸೊಸೆಗೆ ಹೊಡಿದಿರಂತೆ ಬಡಿದಿರಂತೆ, ಆದ್ರೊಳಿನ್ನು ಕೆರೆನೋ ಬಾವಿನ ನೋಡ್ಕೊಳ್ಳಿಲ್ವಾ ಅಂತಾರೆ. ಹೌದತ್ತೆ, ಸೂಟ್ ಹೊಲಿಯೋನಿಂದ ಹಿಡಿದು ಚಪ್ಲಿ ಹೊಲಿಯೋನ್ವರೆಗೂ ಎಲ್ರದು ಒಂದೇ ಮಾತು, ಅತ್ತೆ ಸೊಸೆ ಯಾಕ್ರಮ್ಮ ಕಿತ್ತಾಡ್ತೀರಾ ಅಂತ. ನಮ್ಮತ್ತೆ ಯಾವಾಗ್ಲೂ ಬಂಡ್ರಗಪ್ಪೆ ತರ ಬಟ ಗುಡ್ತಾ ಇರ್ತಾರೆ ಅಂತ ಹೇಳಕ್ಕಾಗುತ್ತಾ? ಓಹೋ, ಅದಕ್ಕೆ ಕಣಮ್ಮ ನಾನು ಹೇಳ್ತಾ ಇರೋದು, ಹುಳು ಆಗಿರೋ ಮಾವಿನ ಹಣ್ಣನ್ನ ಕಿತ್ತು ತಿನ್ನೋರು ಹೇಳೋ ಮುಂಚೆ ಮರನೇ ಕೆಳಗೆ ಹಾಕಿದ್ರೆ ಒಳ್ಳೇದು ಅಂತ. ಹಾಗೆ ನಾನ್ ಹೇಳಿರೋ ಮಾತನ್ನ ಕೇಳ್ಕೊಂಡ್ ಬಿದ್ದಿರು. ನಿನ್ ಮಾತು ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ತೀನಿ. ಹೌದತ್ತೆ, ಅದನ್ನೇ ನಾನು ಹೇಳ್ತಿರೋದು, ನಾನ್ ಹೇಳೋ ಮಾತನ್ನ ಕೇಳಿ ಅಂತ. ನಾನು ಅದನ್ನ ಹೇಳ್ತಾ ಇರೋದು, ನಾನ್ ಹೇಳೋ ಮಾತನ್ನ ಕೇಳು ಅಂತ. ನಾನ್ ಹೇಳೋ ಮಾತನ್ನ ಕೇಳಿ ಅಂತ. ನಾನ್ ಹೇಳಿದ್ದು ನಿಲ್ಸ್ರೆ. ಏನೈತೆ ನಿಂಗೆ? ಒಳ್ಳೆ ಫ್ಯಾಕ್ಟ್ರಿ ಸೇರಂತಾರ ಕಯ್ಯ 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 ಅಂತ ಬಡ್ಕೊಂತ ಇದೆಯಲ್ಲೇ. ಏನಂದ್ರಿ? ಆವಾಗಲೇ ಕರ್ದಾಗ ಯಾಕ್ರಿ ಬರ್ಲಿಲ್ಲ? ನೀನ್ ಕರ್ದದ್ದ? ನಾನೆಲ್ಲೋ ಮನೆನ ಕಾರ್ಪೊರೇಷನ್ ಅವರು ಕೊರಿತವ್ರೆ ಅನ್ಕೊಂಡು ಭಯ ಬಿದ್ದು ಬರ್ಲಿಲ್ಲ. ಕೆಟ್ಟ ಜೋಕ್. ಕರ್ದಲ್ಲ ಯಾಕೆ ಅಂದೆ? ರೀ, ನೆನ್ನೆ ತಾನೇ ಹಲ್ ಬಂದಿರೋ ಮಗು ಕೂಡ ಮಾತಾಡ್ತಿರ್ಬೇಕಾದ್ರೆ ನಿಮ್ಗೆ ರೀ ಬಂದಿರೋ ದೊಡ್ಡ ರೋಗ. ಏನಾರು ಮಾತಾಡ್ ಸಾಯ್ರಿ. ಮಾತಾಡೋಣ ಕಣೆ, ಮಾತಾಡೋಣ. ಲೇ ಮಗ ಬಾರ ಇಲ್ಲಿ. ನೆನ್ನೆ ಮ್ಯಾಚ್ ನಲ್ಲಿ ಕೊಹ್ಲಿ ಎಷ್ಟು ರನ್ ನೋಡ್ದ? ಗೊತ್ತಿಲ್ಲ. ಕ್ಲೂ ಕೊಡ್ತೀನಿ, ನಿಮ್ಮಮ್ಮ ವಯಸ್ಸು ಅಷ್ಟೇ ಕಣೋ. 65. ಸರಿಯಾನಪ್ಪ? ತಪ್ಪು ಕಣ, ತಪ್ಪು. 73. ಬರ್ತೀರಾ? ನನ್ನ ವಯಸ್ಸೇ 73. ಎಂತೀನಿ ಅವತ್ತು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು. ಬರ್ತೀರಾ? ಏನೇ ಹೆಂಚಿನ ಕಂಟ್ರೋಲ್ ಇಟ್ಕೋಬೇಕೇನೋ. ನೋಡ್ ಮಗ, ಒಂದ ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು, ಇಲ್ವಾ ನಾವ್ ಕಂಟ್ರೋಲ್ ಮಾಡ್ಕೊಬೇಕು. 30 ವರ್ಷದ ಎಕ್ಸ್ಪೀರಿಯನ್ಸ್ ಅಮ್ಮ. ಕಪಾಳು ಕೊಡ್ದಂಗೆ ಒಂದ್ ಮಾತು ಹೇಳ್ತೀನಿ ಕೇಳು. ಮದ್ವೆಗ್ ಮುಂಚೆ ನೀನ್ ರಾಜ, ಮದ್ವೆ ಆದ್ಮೇಲೆ ರಾಜ ಆಗಿರ್ತೀಯ. ಅದೇ ರಾಜ್ಯ ನಿನ್ ಕೈಯಲ್ಲಿರಲ್ಲ ಅಷ್ಟೇ ಕಣೋ. ರೀ, ಸ್ವಲ್ಪ ಬರ್ತೀರಾ? ಏನೇ ರೀ, ಈ ಮನೆಗೆ ಅತ್ತೆ ಯಾರು? ನಾನ ಇಲ್ಲ ಅವಳ? ಅವಳೆ. ಅಲ್ಲಲ್ಲ, ನೀನೇ ಕಣೆ. ನಾನೇ ತಾನೆ. ಮತ್ತ್ಯಾಕ ಅವಳು ಹೇಳಿರೋ ಮಾತನ್ನ ಕೇಳ್ಬೇಕು ಅಂತಾಳೆ? ತಿರ್ಗಾ ಶುರು ಆಯ್ತಾ ಅತ್ತೆ ಸೊಸೆ ಜಗಳ? ಲೇ, ಯಾಕೆ ಹಂಗಂದೆ? ಅತ್ತೆ ಅಂದ್ರೆ ಅಮ್ಮ ಕಣೆ. ಹೌದಾ? ಅಪ್ಪ, ತುಂಬು ಕುಟುಂಬ ಅಂದ್ರೆ ಎಲ್ಲಾರನ್ನು ಹೊಂದ್ಕೊಂಡೋಗ್ಬೇಕಲ್ವಾಪ್ಪ? ಅಯ್ಯಯ್ಯೋ, ಒಂದ್ ಮೆಸೇಜ್ಗೂ ವ್ಯಾಲ್ಯೂ ಇಲ್ವಲ್ರು. ಏನಾರು ಮಾಡ್ಕೊಂಡ್ ಸಾಯ್ರಿ. ನೋಡ್ ಮಗ, ಫಾರ್ವರ್ಡ್ ಮೆಸೇಜ್ ಕಣ್ಣಿಗೆ ಇಷ್ಟ ಆಗುತ್ತೆ, ಮನ್ಸಿಗೆ ಇಷ್ಟ ಆಗಲ್ಲ ಕಣೋ. 30 ವರ್ಷದ ಎಕ್ಸ್ಪೀರಿಯನ್ಸ್ ಕಣಮ್ಮ. ಚಪ್ಲಿ ನೋಡ್ದಂಗೆ ಒಂದ್ ಮಾತು ಹೇಳ್ತೀನಿ ಕೇಳು. ಮದ್ವೆ ಮುಂಚೆ ಹೆಂಡತಿ ಬೇಕು ಅನ್ಸುತ್ತೆ, ಆದ್ಮೇಲೆ ಬೇಕಿತ್ತ ಅನ್ಸುತ್ತೆ. ಸಾಗಪ್ಪ ಸಾಗು, ಇನ್ನೊಂದ್ ಕೈಯಿಂದ ಇರೋನ್ ಸಹಿಸ್ಕೊಳಕ್ ಆಗೋದಿಲ್ಲ ಅಪ್ಪ, ಆಗೋದಿಲ್ಲ. ತಾಳು ಮಾಡ್ತೀನಿ. ಹೋಗಿ ಒಳಗಡೆ
ರೂಮ್ಗೆ ಹೋಗಿ ಟವಲ್ ತಗೊಂಡ್ ಬಾ ಹೋಗೆ. ಯಾರು ಅಣ್ಣ? ನೀನೇ. ಇನ್ಯಾರು ನಿಮ್ಮಪ್ಪ ತರ್ತಾನ? ಹೋಗೆ, ಇಲ್ಲಾಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಯಾರ ಹತ್ರ ಹೇಳ್ತಾ ಇದ್ದೀರಾ? ನಿನ್ನ ಹತ್ರ ಕಡೆ ಹೇಳ್ತಾ ಇರೋದು. ಅಪ್ಪ ಹೆಂಗೆ ಕಂಟ್ರೋಲ್? ಸೂಪರ್ ಸೂಪರ್ ಮಗನೇ. ಥ್ಯಾಂಕ್ ಯು. ಟವಲ್ ಸಿಕ್ಕಾನೆ? ಇಲ್ಲ ಕಣ್ರಿ, ನೀವೇ ಸದ ಬರ್ತೀರಾ? ಹಾ. ಬೇಡ ಕಣೋ ಬೇಡ. ಮೊದ್ಲೇ ಆವಿರೋ ಹೊತ್ತಕ್ಕೆ ಕೈ ಹಾಕಕ್ ಹೋಗ್ತಿದ್ಯಾ? ಮೊದ್ಲೇ ಗೆದ್ದು ಕಂಡ್ರೇನೆ ಭಯ ಬೀಳ್ತಿದ್ದಲ್ಲೋ. ಸುಮ್ನಿರಪ್ಪ. ಕಂಟ್ರೋಲ್ ಕಂಟ್ರೋಲ್. ಏನ್ ಕಂಟ್ರೋಲೋ ಏನೋ. ಇಲ್ಲೇ ಇತ್ತು ಅಲ್ವೇನೆ? ಭಯ ಭಕ್ತಿ ಇಲ್ಲ. ಈಗ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ತಡಿ. ರೂಮ್ಗೆ ಹೋಗಿ ಟವಲ್ ತಗೊಂಬ ಹೋಗೆ. ಯಾಕ್ರಿ? ಹೆಂಗಿದೆ ಮೈಗೆ? ನಿಂಗೆ ಕಣ್ಣು ಹೇಳ್ತಾ ಇರೋದು, ಹೋಗಿ ತಗೊಂಬಾರೆ. ಬನ್ನಿ ಒಳಗಿದೆ ನಿಮ್ಗೆ ಮಾರಿ ಹಬ್ಬ. ಟವಲ್ ಸಿಗ್ತೇನೆ? ಸಿಕ್ತಿಲ್ಲ, ಸ್ವಲ್ಪ ಬರ್ತೀರೇನ್ರಿ? ಅಲ್ಲ ಬೀರು ಒಳಗಿರ್ಬೇಕು ನೋಡೆ. ಆದ್ರೂ ಸ್ವಲ್ಪ ಬನ್ರಿ. ಬಂದೆ ತಡಿ ಬಂದೆ. ಹೋಗು ಹೋಗು, ಚೆನ್ನಾಗಿ ಕಾದಿದೆ ನಿನಗೆ ಗ್ರಾಚಾರ. ಹೊಡಿ ಹೊಡಿ. ಮಗನ್ ಮುಂದೆ ಸಣ್ಣವನಾಗಿರ್ಬೋದು ಅಂತಾನೆ ಸಣ್ಣ ಡವ್ ಮಾಡ್ದೆ ಅಷ್ಟೇ ಕಣೆ. ನೀನ್ ಇದೆಯಲ್ಲ, ನೀನು ಹೆಂಡತಿಯಾಗ ನಾನು ಇದೀನಿ ಅನ್ನೋದು ನೋಡ್ದೆ ಸೊಸೆ ಸಪೋರ್ಟ್ ಮಾಡ್ತೇನೋ? ಸಾಯಿ. ಎಷ್ಟ್ ಜನ ನೋಡಿದ್ರು ಏನ್ ಪ್ರಯೋಜನ? ನಾನೇ ಬೇಕು ಅಂತ ನನ್ ಕಾಲ್ ಬಿಡಕ್ ಬಂದ್ ಬಿದ್ರಲ್ಲ. ಈ ಮನೆಯಲ್ಲಿ ಜಾಗ ಇಲ್ಲ, ಹೋಗ್ರೆ ಹೊರಗಡೆ. ನೋಡ್ರಿ, ಒಂದು ಮನೆ ಅಂದ್ಮೇಲೆ ಎಲ್ಲರೂ ಹೊಂದ್ಕೊಂಡೋಗ್ಬೇಕು. ನಾಯಿಗಳ ತರ ಕಿತ್ತಾಡೋದಲ್ಲ. ನಿಮ್ಗೆ ಈ ವಿಷಯ ಅರ್ಥ ಆಗತ್ತೆ ಕಣೆ. ನಾವ್ ಈ ತರ ಮಾಡಿದ್ದು. ಲೇ, ಮನೆ ಅಂದ್ಮೇಲೆ ನೆಮ್ಮದಿ ಇರ್ಬೇಕು. ಇಷ್ಟೇನಾ? ನಾವೇನೋ ಅನ್ಕೊಂಡ್ವಿ. ಅಂದ್ರೆ ಇಷ್ಟೊಂದು ನಿಜ ಅಲ್ವಾ? ಓ, ನಿಜ ಅನ್ಕೊಂಡ್ರಾ? ನಾವೇ ಟೌರಾಣಿಗಳು. ನಮ್ಗೆ ಚೊಳ್ಳೆ ಅಂತ ತಿನ್ಸಕ್ ಬರ್ತೀರಾ? ದೇವರು ಖುಷಿಯಾಗಿದ್ದಾಗ ಮೈ ಮರೆತು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ಆದ್ರೆ ಕೋಪ ಬಂದಾಗ ಮಾತ್ರ ನನ್ನಂತವನ್ನ ಸೃಷ್ಟಿ ಮಾಡ್ತಾನೆ. ಸುರೇಶ, ನಾವ್ ಅನ್ಕೊಂಡಿರೋ ಕೆಲಸ ಇವತ್ತು ಮುಗಿಸ್ಬೇಕು. ತಲೆ ಮೇಲೆ ತಲೆ ಬೀಳಿ, ಊರ್ ಮೇಲೆ ಊರ್ ಬೀಳಿ, ಸುನಾಮಿ ಬಂದು ಕೊಚ್ಕೊಂಡು ಹೋಗ್ಲಿ. ನಾವ್ ಅನ್ಕೊಂಡಿರೋ ಕೆಲಸ ಮುಗಿಸ್ಲೇಬೇಕು. ನೀರಾಕ್ಬಾ, ಬಟ್ಟೆ ಒಗಿಬೇಕು. ಸುರೇಶ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನ ಗೆಲ್ಲಲಾರೆ. ಯಾಕೆಂದ್ರೆ ಅಷ್ಟೊತ್ತು ಪುರ್ಸೊತ್ತಿಲ್ಲ, ಪಾತ್ರೆ ತೊಳಿಬೇಕು, ಬಂದು ನೀರ. ಅಲ್ಲ, 3 ಅಡಿ ಇದೆಯಲ್ಲ, ಅದೇನ್ ನೋಡ್ಕೊಟ್ಟ ಮಾವ ಎಣ್ಣ? ಅದೇನೋ ನೋಡ್ಕೊಟ್ಟಿರ್ತಾನೆ ಬಿಡು. ಊರಲ್ಲಿ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿದ್ದೆ ಕಣ. ಮನೆ ಅಳಿಯನ್ ಮಾಡ್ತೀನಿ, ಗಂಡು ದಿಕ್ಕು ಮಾಡ್ತೀನಿ ಅಂತ ನನಗೆ ದಿಕ್ಕಿಲ್ದಂಗ್ ಮಾಡ್ಬಿಟ್ಟ ಕಣ. ಓ, ನೀವೆಂಗ್ ಸೆಲೆಕ್ಟ್ ಆದ್ರು? ನಾನು ಊರಲ್ಲಿ ನಾಟಕ ಮಾಡ್ತಾ ಇದ್ದೆ, ಗದೆ ಚೆನ್ನಾಗಿರ್ತೀನಿ ಅಂತ ಕರ್ಕ ಬಂದ್ಬಿಟ್ಟ. ನಮ್ಮ ಮಾವ ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು 3 ಹೆಣ್ಮಕ್ಳು ಹುಟ್ಟಿಸ್ತ. ಗಂಡು ದಿಕ್ಕಿಲ್ಲ ಅಂತ ನನ್ ಕರ್ಕ ಬಂದು ಇಲ್ಲಿ ದಿಕ್ಕಿಲ್ದ ಬಟ್ಟೆ ಒಗಿಸ್ತಾ ಅವನು. ಅದಿರ್ಲಿ, ನೀನೆಂಗ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಅದೆ? ನನ್ನ ನಾಯಿ ಎಟ್ಕಿಸ್ಕೋಯ್ತಿದ್ನಲ್ಲ. ಗೊತ್ತಾಯ್ತು ಬಿಡು. ಏನ್ ಗೊತ್ತಾಯ್ತು? ಮನೆಗ್ ನಾಯಿ ಇಲ್ಲ ಅಂತ ಕರ್ಕ ಬಂದಿರ್ತಾನೆ. ಸುಮ್ಮನೆ ಇರಲ್ಲ, ಅಳ್ಬೇಡಿ. ಈ ಪ್ರಪಂಚದಲ್ಲಿ 100% ಗಂಡಸರದು ಇದೇ ಬದಳೆ.
ಅವ್ರು ಯಾರು ಹೇಳ್ಕೊಳಲ್ಲ, ನಾವ್ ಹೇಳ್ಕೊತಾ ಇದೀವಿ ಅಷ್ಟೇ. ಈ ನಾಯಿ ಪಾಡು ನನಗೆ ಬೇಡ ಕಣೋ, ನಾನು ಮನೆ ಬಿಟ್ಟು ಹೋಗ್ತೀನಿ. ಪ್ರಕಾಶ, ಸಂಜೆ ಅತ್ತೆ ಬಿರಿಯಾನಿ ಮಾಡು ಅಂದಿದ್ಲು. ಬಿರಿಯಾನಿ ತಿನ್ಕೊಂಡೇ ಹೋಗ್ತೀನಿ. ನಿಮ್ದು ಒಂದ್ ಜನ್ಮನೇನ್ರಲ್ಲ, ನಾನು ಈ ಕ್ಷಣನೇ ಈ ನಿಮಿಷನೇ ನನ್ನ ಹೆಂಡತಿನ ಕರ್ಕೊಂಡು ಹೊರಟೋಗ್ತೀನಿ. ಎಲ್ಗೋ? ಬೆಡ್ರೂಮ್ಗೆ. ಅತ್ತೆ ಬಟ್ಟೆ ಶಾನೆ ಜಾಸ್ತಿ ಆಗಿದೇನೋ ಅಲ್ವಾ? ಹಂಗೇನಿಲ್ಲ, ಬೇಕಾದ್ರೆ ನಿಮ್ ಸೀರೆನ ತಗೊಬನ್ನಿ, ಒಗದಾಕ್ತೀನಿ. ಬರೀ ಅತ್ತೆ ಸೀರೆ ಒಗದ್ಬಿಟ್ರ ಮಾವನ್ ಚಡ್ಡಿ ಯಾರು ಒಗೆಯೋರು? ಅದು ತರ ಕೇಳು. ಅಂದ್ರೆ ಅತ್ತೆ ಪಾಪ ನನ್ನ ಹೆಣ್ಮಕ್ಳು ಟೂರ್ಗೆ ಹೋಗ್ಬಿಟ್ಟು ನಿಮಗೆ ಹೊತ್ಕಳಿಯಕ್ಕಾಗದೆ ಸಾನೆ ಬೋರ್ ಆಗಿದೇನೋ ಅಲ್ವಾ? ಅತ್ತೆ ಅಯ್ಯೋ, ಹಂಗಾರೆ ಹಿತ್ಲ ಕಡೆ ಕಳೆ ಇದೆ, ಕಿತ್ತಾಕ್ಬಿಡಿ. ಅಯ್ಯತ್ತೆ, ಇನ್ನ ಎಷ್ಟೊಂದ್ ಕೆಲ್ಸ ಐತೆ, ಏನ್ ಮಾತಾಡ್ತಾ ಇದ್ದೀರಿ? ಅಯ್ಯೋ, ನನ್ನ ಬಂಗಾರದಂತ ಅಳಿ ಅಂದ್ರು. ನೋಡ್ರಪ್ಪ, ಬಟ್ಟೆ ಒಣಗಾಕ್ಬೇಕು. ಬೇಗ ಬೇಗ ಕೆಲಸ ಮುಗಿಸ್ರಿ, ನಿಮ್ಮ ಮಾವ ಬಂದ್ರೆ ಕಿರ್ಚಾಡ್ತಾರೆ. ಒತ್ತಾರೆ ಎದ್ದು ಹೊಂಟಾರೆ ಹೊಲಕ್ಕೆ, ಬಂಗಾರ ಬೆಳಿತೀವಿ ನೆಲ ತುಂಬಾ. ನೆನ್ನೆ ನಾಟಿ ಗದ್ದೆ ಕೆಲಸ ಅಂತ ನೀರ್ ಹಾಯಿಸ್ಕೊ ಬಂದಿದ್ದೀನಿ, ಕಿತ್ತಾಲ ಅವಾಗ್ಲೇ ಅವ್ರ ಗದ್ದೆಗೆ ಬಿಟ್ಟವನೆ. ಎಂತ ಜನ ಇರ್ಬೇಕು, ಮನೇಲಿ 3 ದಂಟ್ ಪಿಂಡಗಳವೆ ಎತ್ತಾಗೋದ್ವತ್ತು. ರೀ ತಗೊಳ್ರಿ ಕೊನೆ ಕಾಪಿ. ಏನೋ ಕೆನೆ ಕಾಪಿ. ಈ ಕೆನೆ ಬೆಣ್ಣೆ ತುಪ್ಪ ತಿಂದು ದಪ್ಪಾಗಿ ನನ್ ಕೊಡ್ದಾಗದ್ ಏನಿದದು? ರೀ ಇತ್ತೀಚೆಗೆ ಯಾಕೋ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ತಿಂದ್ರೆ ಶಾನೆ ಹಲ್ಲು ಹೋಯ್ತದೆ ಕಣ್ರಿ. ಏಕೆ? ಅವಾಗೆ ತಾನೇ ನಾವು ಮುದುಕರಾಗ್ತಿದೀವಿ ಅಂತ ಗೊತ್ತಾಗೋದು. ತಿಪ್ಪೆ ಮುಂದೆ ಹೋದ್ರೆ ವಾಸನೆ ಬರ್ತದೆ, ವಯಸ್ಸಾದ್ಮೇಲೆ ಮುಪ್ಪು ಬರ್ತದೆ. ಇಡ್ಕ ಕುತ್ಕೊಳಕ್ಕೆ ಹೆಂಗ್ ಕಿಟಕಿ ಪಕ್ಕದಿರೋ ಸೀಟಾ? ನಂಗೊಂದು ಆಸೆ ಕಣ್ರಿ. ಮಳೆಗಾಲದಲ್ಲಿ ರೈತನ ವ್ಯವಸಾಯ ಮಾಡೋರು ನಗ್ತಾ ಮಾಡ್ತಾನೆ, ಬರಗಾಲದಲ್ಲಿ ಮಾಡುವನು ಮಾಡೋಣ. ನನ್ ಕೆಲ ಐಕಿಲ್ಲ ಸುಮ್ಕೆ. ನಾನು ಅದೆಲ್ಲ ಹೇಳಿದ್ದು. ಮತ್ ಇನ್ನೇನು? ಅಯ್ಯೋ, ಸಾಯಕ್ಕಿಂತ ಮುಂಚೆ ಮೊಮ್ಮಕ್ಳ ಜೊತೆ ಆಟ ಆಡ್ಕೊಂಡು ಸಾಯ್ಬೇಕು ಅಂತ. ಕುಕ್ಕರ್ ಇಟ್ಟ ಕ್ಷಣ ವಿಸಲ್ ಬರ್ತದ? 3 ಜನ ಮಕ್ಕಳನ್ನ ಮದ್ವೆ ಮಾಡಿದಿ, ಕುಕ್ಕರ್ ವಿಸಲ್ ಕೂಗ್ಲಿ ಸುಮ್ಕಿರ್ಲೇ. ಪ್ರಕಾಶ, ಇವ್ರು ನಿಂಗೆ ಬಿಟ್ರೆ ನಮ್ಗೆ ಸಡ್ಕುನೋ ಬಾಮೈದ್ನೋ ತಂದ್ಬಿಡ್ತಾರ ಕಲೋ. ಹೆಂಗಾದ್ರೂ ಮಾಡಿ ಅತ್ತೆಗೆ ಪಿನ್ ಇಡ್ಬೇಕು. ಬರೀ ಪಿನ್ ಅಲ್ಲ, ಗುಂಡಿ ಪಿನ್ನೇ ಇಡ್ಬೇಕು. ಅದು ನಮ್ಮ ಹೆಸರು ಬರ್ತಬೇಕು ಕಣ. ಅದಕ್ಕೆ ನಾನು ಪೇಪರ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇಟ್ಕೊಂಡಿದೀವಿ. ಪ್ರಕಾಶ, ಮಾವ 50 ಎಕರೆ ಜಮೀನ್ ತಕೊಂಡಂತೆ ಗೊತ್ತಾ? ಸುಮ್ಕೇರೋ, ಆ ವಿಷಯ ಅತ್ತೆಗೆ ಗೊತ್ತಿಲ್ಲ, ಜೋರಾಗಿ ಹೇಳ್ಬೇಡ. ಯಾರ ಹೆಸ್ರಲ್ಲಿ ತಕೊಂಡ ಅಂತ ಒಂದ್ಸರಿ ಕೇಳು. ಯಾರ ಹೆಸ್ರಲ್ಲೂ? ನಾಟಿ ಹಾಕೋ ಚನ್ನಿ ಹೆಸ್ರಲ್ಲಿ. ಓ, ಅದಕ್ಕೇನ ಮಾವ ಯಾವಾಗ್ಲೂ ಗದ್ದೆ ತಾವಿರೋದು ಕೊಡಕ್ಕೆ. ಪ್ರಕಾಶ, ಮಾಡ್ದವ್ರ ಪಾಪ ಆಡ್ದವ್ರ ಬಾಗಿ ನಮ್ಗೆ ಯಾಕೋ ನಡಿಯ ಹೋಗೋಣ. ನಡಿ ನಡಿ ನಡಿ, ಸಾರ್ ಒಗ್ಗರಣೆ ಹಾಕ್ಬೇಕು. ಕುಕ್ಕರ್ ಇಟ್ಟಾಯ್ತು, ವಿಷಲ್ ಲೇ ಏನ್ ಎಮ್ಮೆ ಕೊಂಡಂಗ್ ಇಲ್ಲೇ ಕುಂತಿದ್ಯಲ್ಲ, ದಂಡ್ ಪಿಂಡಗಳು ಎತ್ತಗೋದು. ದಂಡ ಪಿಂಡಗಳ ವಿಷಯ ಅತ್ತಾಗಿರ್ಲಿ, ನಾವೊಂದ್ ವಿಷಯ ಕೇಳ್ತೀನಿ, ಹೇಳ್ತೀಯಾ? ಹೇಳವ್ವ. ಸತ್ಯವಾಗ್ಲೂ ಹೇಳ್ತೀಯಾ? ಸತ್ಯವಾಗ್ಲೂ ಹೇಳ್ತೀನಿ. ದಿಟ್ಟವಾಗ್ಲೂ ಹೇಳ್ತೀಯಾ? ಹೇಳ್ತೀನಿ, ಹೇಳು. ಪರಮಾಣುವಾಗೂ ಹೇಳ್ತೀಯಾ? ಮೌನಾಣೆಗೂ ಹೇಳ್ತೀನಿ, ಹೇಳು. 50 ಎಕರೆ ಹೊಸ ಜಮೀನ್ ತಗೊಂಡಿದ್ಯಾ ಅಂತಲೇ ಅಂತಿದ್ವೇನಯ್ಯ? ಎಲ್ಲ ಮುಳ್ರು ಮಾಡೀನಿ ಅನ್ನಂಗೆ ಹೇಳ್ತಾ ಇದ್ದೀಕಲ್ಲ. ತಗೊಂಡಿರೋದು ಹೌದು ಅಲ್ಲ, ಮಗಳು ತಗೊಂಡಿದ್ದೀನಿ. ಏನೀಗ? ಈ ತರ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತೀಯಾ ಅಂದ್ರೆ ನಂಗೆ ನಿನ್ಮೇಲೆ ಅನುಮಾನ. ಒಂದ್ ಸಣ್ಣ ದಾರ ಸಿಕ್ಕರು ಸಾಕಲ್ಲ, ಇಷ್ಟೊಂದು ಬಿಲ್ಡಿಂಗ್ ಹತ್ಬಿಡ್ತಿದೆ. ಹೌದಯ್ಯ, ಇಲ್ಲಾಂದ್ರೆ ಅದೇ ದಾರ ತಗೊಂಡು ನಾನು ನೇಣ್ ಹಾಕೊಳ್ಳೋಂಗ್ ಮಾಡ್ಬಿಡ್ತೀಯಲ್ಲ. ಅಂತ ಪುಣ್ಯದ ಕೆಲಸ ಎಲ್ಲಿ ಸಿಗ್ತದ ಬಿಡು.